ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಗೃಹಿಣಿಯರಿಗೆ ಭರ್ಜರಿ ಸುದ್ದಿ ಇದೆ. ಏನಪ್ಪ ಅಂದರೆ ಒಂದು ಖಾತೆಗೆ ಅವ್ರ ಖಾತೆಗೆ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಿದೆ. ಏನು ಪೆಂಡಿಂಗ್ ಹಣನ ಸರ್ಕಾರ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಆ ಹಣನ ರಿಲೀಸ್ ಮಾಡೋಕ್ಕೆ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಪೆಂಡಿಂಗ್ ಹಣಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರಲ್ಲ, ಸೊ ಅಂಥ ಗೃಹಿಣಿಯರಿಗೆಲ್ಲ ಒಂದು ಭರ್ಜರಿ ನ್ಯೂಸು. ಸೊ ಇದು ಈಗ ರೀಸೆಂಟಾಗಿ ಬಂದಿರೋ ಅಪ್ಡೇಟು. ಸೊ ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ವಿಡಿಯೋನ ಫುಲ್ಲು ಕೊನೆವರೆಗೆ ನೋಡಿ. ಮತ್ತು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಏನು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು 6 ತಿಂಗಳು ಕಳೆದಿದೆ. ಸೊ ಮಹಿಳೆಯರ ಖಾತೆಗೆ ಬರೋಬ್ಬರಿ ಅಂದರೆ 12,000 ರೂಪಾಯಿಗಳು ಜಮಾ ಆಗಿದೆ. ಆದರೂ ಕೂಡ ಇನ್ನು 20% ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣನೂ ಬಂದು ಸೇರಿಲ್ಲ. ಕೆಲವೊಬ್ಬರಿಗೆ 1 ಕಂತಿನ ಹಣ ಬಂದಿದೆ, ಕೆಲವೊಬ್ಬರಿಗೆ 2 ಕಂತಿನ ಹಣ ಬಂದಿದೆ, ಕೆಲವರಿಗೆ 3 ಕಂತಿನ ಹಣ ಬಂದಿದೆ. ಯಾರ್ಯಾರೆಲ್ಲ 5ನೇ ಕಂತಿನ ಹಣ ಬಂದಿತ್ತು ಅವ್ರು 6ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದಾರೆ. ಸೊ ಹಾಗೂ ಇನ್ನು ಹಲವರಿಗೆ ಒಂದೇ ಒಂದು ಕಂತಿನ ಹಣನೂ ಕೈ ಸೇರಿಲ್ಲ. ಸೊ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ನಿಮ್ಮ ಖಾತೆಗೆ ಅಂದರೆ ಮಹಿಳೆಯರ ಖಾತೆಗೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸೋದು ತುಂಬಾ ಕಡ್ಡಾಯವಾಗಿ ಮಾಡಿದೆ ಸರ್ಕಾರ. ಆದರೆ ಇನ್ನು ಎಷ್ಟೋ ಮಹಿಳೆಯರು ಬ್ಯಾಂಕ್ ಖಾತೆಗೆ KYC NPCI ಮ್ಯಾಪ್ ಇಂಥವನ್ನ ಯಾವ ಮಾಡಿಸಿಲ್ಲ. ಮಹಿಳೆಯರ ಖಾತೆಗೆ ಯಾವ ಲಿಂಕಿಂಗ್ ಪ್ರೊಸೆಸ್ ಕೂಡ ಆಗಿಲ್ಲ ಇಲ್ಲಿವರೆಗೂ. ಅಷ್ಟೇ ಅಲ್ಲ, ಎಷ್ಟೋ ಮಹಿಳೆಯರ ಖಾತೆ ಆ್ಯಕ್ಟಿವ್ ಇಲ್ಲ ಕೂಡ. ಸೊ ಬಹಳ ಹಿಂದೆನೇ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಅದರಲ್ಲಿ ಒಂದೇ ₹1 ಹಣಕಾಸು ವ್ಯವಹಾರ ನಡೆಸ್ತಿಲ್ಲ ಅಂದ್ರೂ ಆ ಬ್ಯಾಂಕ್ ಖಾತೆ ಇನ್ಆ್ಯಕ್ಟಿವಲ್ಲಿರುತ್ತೆ. ಸೊ ಇಷ್ಟೊಂದು ಕಾರಣಗಳಿಂದ ಯಾರ್ಯಾರಿಗೆ ಇನ್ನೂ ಹಣ ಬಂದಿಲ್ಲ, ಇದೆಲ್ಲ ಕಾರಣಗಳಿಂದ ನಿಮ್ಮ ಖಾತೆಗೆ ಹಣ ಬಂದಿರಲ್ಲ. ಸೊ ಇದೆಲ್ಲ ಸಮಸ್ಯೆ ಪರಿಹರಿಸ್ಕೊಂಡ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಆಟೋಮೆಟಿಕ್ ಆಗಿ DBT ಆಗುತ್ತೆ ಸರ್ಕಾರದ ಕಡೆಯಿಂದ. ಸೊ ಇದೀಗ ಅನಾನುಭವಿ ಮಹಿಳೆಯರು ಖಾತೆಗೆ ಹಣ DBT ಮಾಡುವ ಸಲುವಾಗಿ ಸರ್ಕಾರ ಒಂದು ಹೊಸ ಉಪಕ್ರಮನ ಕೈಗೊಂಡಿದೆ. ಎಲ್ಲರ ಮಹಿಳೆಯರ ಖಾತೆಗೂ ಹಣ ಜಮಾ ಮಾಡಬೇಕು ಅಂತಾನೆ ಸರ್ಕಾರ KYC NPCI ಮ್ಯಾಪಿಂಗ್ ಅನ್ನೋ ಹೊಸ ಪ್ರಕ್ರಿಯೆನೇ ತಂದಿದ್ರು. ಸೊ ಈಗ ಅದರಿಂದನೂ ಕೂಡ ಇನ್ನೂ 20% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ. ಸೊ ಇದಕ್ಕೋಸ್ಕರನೇ ಸರ್ಕಾರ ಇನ್ನೂ ಒಂದು ಹೊಸ ಪ್ರಕ್ರಿಯೆನ ತಗೊಂಡಿದೆ. ಏನಪ್ಪ ಅಂದರೆ ಪ್ರತಿ ಜಿಲ್ಲೆ ಅಧಿಕಾರಿಗಳಿಗೆ ಏನಾಗುತ್ತೆ ಅಂದರೆ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಯಾವ ಸಮಸ್ಯೆ ಇದೆ ಎನ್ನುವುದನ್ನು ಪರಿಹರಿಸ್ಕೋಬೇಕು ಅಂದ್ಬಿಟ್ಟು ಸಲುವಾಗಿ ಸ್ವತಃ ಸಂಬಂಧಪಟ್ಟ ಅಧಿಕಾರಿಗಳೇ ಪ್ರತಿಯೊಂದು ಜಿಲ್ಲೆಗೆ ಹೋಗ್ಬಿಟ್ಟು ಪರಿಶೀಲನೆ ನಡೆಸುವಂತೆ ಸರ್ಕಾರ ಸೂಚಿಸಿದೆ. ಅಂದರೆ ಏನಾದರೂ ಒಂದು ಮಹಿಳೆಯರ ಖಾತೆಗೆ ಏನಾದರೂ ಬ್ಯಾಂಕ್ ಅಕೌಂಟಲ್ಲಿ ಸಮಸ್ಯೆ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳೇ ಬಂದು ನಿಮ್ಮ ಜಿಲ್ಲೆಗೆ ಅವರೇನೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವರೇನೆ ಪರಿಹಾರ ಮಾಡ್ಕೊಳಕ್ಕೆ ಒಂದು ಸೂಚನೆನ ನೀಡ್ತಾರೆ. ಒಂದು ವೇಳೆ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಇದ್ದರೆ ಅಂತಹ ಮಹಿಳೆಯರ ಹೆಸರಲ್ಲಿ ಅಂಚೆ ಕಚೇರಿ ತೆರೆಯಲು ಕೂಡ ಅವರು ಒಂದು ಸೂಚನೆನ ನೀಡ್ತಾರೆ. ಸೊ ಒಂದು ವೇಳೆ ಏನಾದರೂ ನಿಮ್ಮದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ತೆರೆದ್ರೆ ನೇರವಾಗಿ ಹಣ ನಿಮಗೆ ಆ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡೋ ಸಹಾಯನ ಮಾಡ್ತಾರೆ. ಇಷ್ಟು ಮಾತ್ರವಲ್ಲದೆ ಮಹಿಳೆಯರು ತಮ್ಮ ಖಾತೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಹತ್ತಿರದ ಅಂಗನವಾಡಿ ಸಹಾಯಕಿಯರ ಅಥವಾ ಆಶಾ ಕಾರ್ಯಕರ್ತರ ಸಹಾಯವನ್ನು ಪಡ್ಕೋಬಹುದು ಅಂದ್ಬಿಟ್ಟು ಸರ್ಕಾರ ಒಂದು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರಿಗೆ ಒಂದು ಆದೇಶನ ನೀಡಿದೆ. ಸೊ ಹಾಗಾಗಿ ಮನೆಗೆ ತೆರಳಿ ಈ ಕೆಲಸವನ್ನು ಮಾಡಲಾಗುತ್ತದೆ. ಆದ್ದರಿಂದ ಮಹಿಳೆಯರು ತಮಗೆ ಹಣ ಬರದೇ ಇದ್ದರೆ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕಿಯರು ಸಂಪರ್ಕಿಸಿ ಅವರಿಗೆ ನೀವು ಮಾಹಿತಿನ ಹೇಳಿ, ನಿಮಗೆ ಯಾವ ಕಂತಿನಿಂದ ಹಣ ಬಂದಿಲ್ಲ ಮತ್ತು ಏನೇನೆಲ್ಲ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವರಿಗೆ ಹೇಳ್ಕೊಳ್ಳಿ. ಅವರು ನಿಮ್ಮ ಹೆಸರನ್ನ ಸರ್ಕಾರದವ್ರಿಗೆ ನೀಡ್ತಾರೆ. ಅಂದರೆ ನಿಮಗೆ ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ಬಿಟ್ಟು ಸರ್ಕಾರದವ್ರಿಗೆ ನೀಡ್ತಾರೆ. ಸೊ ಆವಾಗ ನೀವು ನಿಮಗೆ ಪೆಂಡಿಂಗ್ ಹಣನ ಪಡ್ಕೋಬೋದು. ಇನ್ನು ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ಮಹಿಳೆಯರ ಖಾತೆ ಸರಿಯಾಗಿದೆಯೋ ಅಂಥವ್ರಿಗೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಪೆಂಡಿಂಗ್ ಹಣನ ಜಮಾ ಮಾಡ್ತಾರೆ. ಒಟ್ಟಿಗೆ 6,000 ರೂಪಾಯಿ ಅಥವಾ 8,000 ರೂಪಾಯಿ ಒಟ್ಟಿಗೆ ಮಾರ್ಚ್ ತಿಂಗಳಲ್ಲಿ ಜಮಾ ಆಗುತ್ತೆ. ಸೊ ಈಗ ಆಲ್ರೆಡಿ ಕೆಲವು ಮಹಿಳೆಯರ ಖಾತೆಗೆ 3 ತಿಂಗಳು ಹಣ 3 ದಿನಗಳಲ್ಲೇ ಅಂತರದಲ್ಲೇ ಹಣ ಜಮಾ ಆಗಿರೋ ಉದಾಹರಣೆಯೂ ಕೂಡ ಇದೆ. ಸೊ ಹಾಗಾಗಿ ಮಹಿಳೆಯರ ಖಾತೆಯಲ್ಲಿ ಸಮಸ್ಯೆ ಇಲ್ಲದೇ ಇದ್ದಾಗ ಆಟೋಮೆಟಿಕ್ ಆಗಿ ನಿಮಗೆ ಹಣ ಜಮಾ ಆಗೇ ಆಗುತ್ತೆ. ಸೊ ಅದಕ್ಕೆ ಯಾರ್ಯಾರೆಲ್ಲ ಖಾತೆಯಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಪರಿಹರಿಸ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೋಗ್ಬಿಟ್ಟು ನಿಮ್ಮದು ಹಳ್ಳಿಯ ಅಂಗನವಾಡಿ ಸಹಾಯಕಿಯರಿಗೆ ಅಥವಾ ಆಶಾ ಕಾರ್ಯಕರ್ತೆಯರಿಗೆ ಹೇಳಿ ಹಿಂಗೆ ನಮಗೆ ಹಣ ಬಂದಿಲ್ಲ ಅಂತ. ಸೊ ಅವರು ನಿಮಗೆ ಸಹಾಯ ಮಾಡ್ತಾರೆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರಲ್ಲಿ. ಸೊ ಇಷ್ಟು ಹೇಳ್ತಾ ಈ ಪುಟ್ಟು ಗೃಹಲಕ್ಷ್ಮಿ ಪೆಂಡಿಂಗ್ ಹಣದ್ದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟರೇ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.